ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೋಪ್ ಎವ್ರಿ ಒನ್ ಆರ್ ಫೈನ್. ಲಾಸ್ಟ್ ಇಂಗ್ಲೀಷ್ ಕ್ಲಾಸಲ್ಲಿ ನಾನು ಅರೌಂಡ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಲೆಸನ್ನ ಕಂಪ್ಲೀಟ್ ಮಾಡಿದ್ದೆ, ಹಾಗೂ ಅದರ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ಪೊಯೆಟ್ರಿ ಸ್ಟಾರ್ಟ್ ಮಾಡೋಣ ಅಂತ. ಪೊಯಮ್ ಬಂದು ನಿಮಗೆ ಟು ಅ ಪೇರ್ ಆಫ್ ಸಾರಸ್ ಸ್ಕ್ರೀನ್ ಅಂತ ಇದೆ, ರಿಟನ್ ಬೈ ಮನಮೋಹನ್ ಸಿಂಗ್. ಓಕೆನಾ. ಈ ಪೊಯಮ್ ಕೂಡ ತುಂಬ ಇಂಪಾರ್ಟೆಂಟ್, ಆದರೆ ಇದು ಮೆಮೊರೈಸೇಷನ್ಗೆ ಇಲ್ಲ. ಈ ಪೊಯಮ್ ಬರೀ ನೀವು ಇದ್ರದ್ದು ಥಿಯರಿ ಪಾರ್ಟ್ ಕಲ್ತ್ಕೊಂಡ್ರೆ ಸಾಕು. ಓಕೆನಾ. ಪೊಯಮ್ ಸ್ಟಾರ್ಟ್ ಮಾಡೋಣ. ದ ಮೇಲ್ ವಾಸ್ ಶಾಟ್ ಆಸ್ ಹಿ ನೆಕ್ಡ್ ಟು ಪುಲ್ ದ reluctant sun out from the rim of horizon. She flew crying as he picked hands and jaws, and a proud neck was humbled to lie like dirty linen in a coarse washing bag. She circled the sky in moments of grace over his disgraceful end. The killers went away and she returned to the death scene with drift that inscribed its intensity in dots and pits. Like moths cawed of bird's sorrow transmitted through the air, with her beak she kissed a few feathers which picked the ones that wind had not taken away, and sat to hatch the blood-stained feathers into a toddling chick. The wave of seas that she had never seen came to her from far away and carried her to him. She went away beyond Hume's words, beyond the legends, fables of the human love. ಅರ್ಥ ಆಯ್ತಾ ಏನಾದರೂ? ಸೊ ನೋಡಿ, ಇಲ್ಲಿ ಫಸ್ಟ್ ಏನು ಹೇಳ್ತಿದ್ದಾರೆ, ದ ಮೇಲ್ ವಾಸ್ ಶಾಟ್ ಅಂದರೆ ಮೇಲ್ ವಾಸ್ ಶಾಟ್. ಇಲ್ಲಿ ನಾವು ಮಾತಾಡ್ತಿರೋದು ಸಾರಸ್ ಸ್ಕ್ರೀನ್ ಬಗ್ಗೆ. ಸೊ ನೆನ್ಪಿಟ್ಕೊಳ್ಳಿ, ಸಾರಸ್ ಸ್ಕ್ರೀನಲ್ಲಿ ಮೇಲ್ ಅಂದರೆ ಮೇಲ್ ಸಾರಸ್ ಸ್ಕ್ರೀನ್ ಅಂತ ಆಯಿತು. ಓಕೆನಾ. ಮೇಲ್ ಸಾರಸ್ ಸ್ಕ್ರೀನ್ ವಾಸ್ ಶಾಟ್ ಅಂದರೆ ಏನು, ಅದನ್ನ ಶಾರ್ಟ್ ಮಾಡಿ ಸಾಯಿಸಿದ್ದಾರೆ. ಯಾರು ಅಂತ ನೋಡೋಣ. ದ ಮೇಲ್ ವಾಸ್ ಶಾಟ್ ಆಸ್ ಹಿ ನೆಕ್ಡ್ ಟು ಪುಲ್ ದ reluctant sun out from the rim of horizon. ಇಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲೊಂದು ಸನ್ ಇದೆ ಅಂದ್ಕೊಳ್ಳಿ, ಇಲ್ಲಿ ಎರಡು ಸಾರಸ್ ಸ್ಕ್ರೀನ್ಗಳಿದೆ, ಇಲ್ಲೊಂದಿದೆ. ಓಕೆನಾ. ಇದೊಂದು ಮೇಲ್ ಸಾರಸ್ ಸ್ಕ್ರೀನ್ ಅಂತ ಅಂದ್ಕೊಳ್ಳೋಣ. ಇದು ಮೇಲ್ ಸಾರಸ್ ಸ್ಕ್ರೀನ್, ಇದು ಫೀಮೇಲ್ ಸಾರಸ್ ಸ್ಕ್ರೀನ್. ಈ ಮೇಲ್ ಸಾರಸ್ ಸ್ಕ್ರೀನ್ ಏನು ಮಾಡಿದೆ, ಮೇಲ್ ಸಾರಸ್ ಸ್ಕ್ರೀನು reluctant ಸನ್ನ ಏನಂತಾರೆ, ಪುಲ್ ಮಾಡ್ತೀವಲ್ಲ, ಸನ್ನ ಪುಲ್ ಮಾಡೋಕ್ಕೆ ಹೋಗಿದೆ. ಅದು ಮೇಲ್ ಸಾರಸ್ ಸ್ಕ್ರೀನ್ ಏನು ಮಾಡಿದೆ, ಸನ್ನೇ ಪುಲ್ ಮಾಡೋಕ್ಕಂತ ಹೋಗಿದೆ, ವಿಚ್ ಇಸ್ ನಾಟ್ ಪಾಸಿಬಲ್, ರೈಟ್. ಸಣ್ಣ ಪುಲ್ ಮಾಡೋಕ್ಕೆ ಹೋದಾಗ ಅದ್ರ ನೆಕ್ ಬೆಂಡ್, ಈಗ ಈ ಥರ ಇರೋದು ಸಣ್ಣ ಇಲ್ಲಿದೆ ಅಂದರೆ ಸಣ್ಣ ಪುಲ್ ಮಾಡಬೇಕಂದ್ರೆ ನೆಕ್ ಬೆಂಡ್ ಆಗೇ ಆಗುತ್ತಲ್ವಾ. ಇಲ್ಲಿ ನೆಕ್ ಬೆಂಡ್ ಆಗೋ ಟೈಮಲ್ಲಿ ಇದು ಶಾರ್ಟ್ ಡೆಡ್ ಆಗಿದೆ. ಓಕೆನಾ. ಇದು ಶಾರ್ಟ್ ಡೆಡ್ ಆಗಿಬಿಟ್ಟಿದೆ. ಸೊ ಅದೇ ಹೇಳ್ತಿರ್ತು, ದ ಮೇಲ್ ವಾಸ್ ಶಾಟ್ ಆಸ್ ಹಿ ನೆಕ್ಡ್ ಟು ಪುಲ್ ದ reluctant sun out from the rim of horizon. ಹಾರಿಝಾನಲ್ಲಿರೋ ಸನ್ನ ಪುಲ್ ಮಾಡೋಕ್ಕೆ ಹೋಗಿ ಅದರ ನೆಕ್ನ ಅದು ಶಾರ್ಟ್ ಡೆಡ್ ಮಾಡ್ಕೊಂತು. ಯಾವುದು? ಮೇಲ್ ಸಾರಸ್ ಸ್ಕ್ರೀನ್. ಓಕೆನಾ. ಶಿ ಫ್ಲೂ ಕ್ರೈಯಿಂಗ್ ಅಂದರೆ ಯಾರು? ಫೀಮೇಲ್ ಸಾರಸ್ ಸ್ಕ್ರೀನ್. ಇಲ್ಲಿ ಒಬ್ಬಳು ಫೀಮೇಲ್ ಇತ್ತಲ್ವಾ, ಇಲ್ಲೊಂದು ಮೇಲ್ ಇತ್ತು, ಇಲ್ಲೊಂದು ಫೀಮೇಲ್ ಇತ್ತು. ಸೊ ಮತ್ತು ಮೇಲ್ ಪಾರ್ಟ್ನರ್ ಸತ್ತೋ ತಕ್ಷಣ ಫೀಮೇಲ್ಗೆ ಅಫ್ಕೋರ್ಸ್ ಬೇಜಾರಾಗುತ್ತಲ್ವಾ. ಶಿ ಫ್ಲೂ ಕ್ರೈಯಿಂಗ್ ಆಸ್ ಹಿ ಪಿಕ್ಡ್ ಅಪ್ ಹ್ಯಾಂಡ್ಸ್ ಆ್ಯಂಡ್ ಜಾಸ್, ಆ್ಯಂಡ್ ಅ ಪ್ರೌಡ್ ನೆಕ್ ವಾಸ್ ಹಂಬಲ್ ಟು ಲೈ ಲೈಕ್ ಅ ಡರ್ಟಿ ಲೆನನ್ ಇನ್ ಅ ಕೋರ್ಸ್ ವಾಷಿಂಗ್ ಬ್ಯಾಗ್. ಏನು ಹೇಳುತ್ತೆ ಇದು? ಸೊ ಇದನ್ನು ಮೇಲ್ ಸಾರಸ್ ಸ್ಕ್ರೀನ್ನ ಶಾರ್ಟ್ ಡೆಡ್ ಮಾಡಿರೋದು ಹಂಟರ್ಸ್ ಯಾರು ಬಂದುಬಿಟ್ಟು ಹಂಟಿಂಗ್ ಮಾಡೋಕ್ಕೆ ಬರ್ತಾರಲ್ವ, ಅವರು ಹಂಟ್ ಮಾಡೋಕ್ಕೆ ಬಂದಾಗ ಮೇಲ್ ಸಾರಸ್ ಸ್ಕ್ರೀನ್ನ ಸಾಯಿಸ್ಬಿಡ್ತಾರೆ. ಅವಾಗ ಫಿಮೇಲ್ ಸಾರಸ್ ಸ್ಕ್ರೀನ್ ಒಂದೇ ಆಗುತ್ತೆ. ಅದು ತುಂಬ ಬೇಜಾರಾಗಿ ಅದು ಅಳಕ್ಕೆ ಶುರು ಮಾಡುತ್ತೆ. ಶಿ ಫ್ಲೂ ಕ್ರೈಯಿಂಗ್, ಅಳ್ಕೊಂಡು ಇದು ಮಾಡುತ್ತೆ, ಅಳಕ್ಕೆ ಶುರು ಮಾಡುತ್ತೆ ಅದು. ಆ್ಯಸ್ ಈ ಪಿಕ್ಡ್, ಆಮೇಲೆ ಹಂಟರ್ಸ್ ಈಗ ಶಾರ್ಟ್ ಡೆಡ್ ಮಾಡಿಬಿಟ್ರು. ಆ ತಕ್ಷಣ ಬರ್ಡ್ ಏನಾಗುತ್ತೆ, ಮೇಲ್ ಸಾರಸ್ ಸ್ಕ್ರೀನ್ ಕೆಳಗಡೆ ಬಿದ್ದುಬಿಡುತ್ತೆ. ಕೆಳಗಡೆ ಅರ್ತ್ ಮೇಲೆ ಬಿದ್ದಾದಮೇಲೆ ಅದರ ಹ್ಯಾಂಡ್ಸ್ ಮತ್ತು ಜಾಸ್ನ ಅವರು ಏನು ಕೇರ್ ಮಾಡಲಿಲ್ಲಂಗೆ ಸುಮ್ಮನೆ ಲೈಕ್ ಸಮಥಿಂಗ್ ಥಿಂಗ್ಸ್ನ ನಾವು ಹೇಗೆ ಎತ್ಕೊತೀವಿ ಆ ಥರ ಎತ್ಕೊಂಡು ಅವರೊಂದು ಒಂದು ಬ್ಯಾಗ್ನ ಹಾಕೊಂಬಂದಿರ್ತಾರೆ. ಓಕೆನಾ. ಯಾವುದೇ ಪ್ರಾಣಿಗಳನ್ನ ಸಾಯಿಸಿದ ತಕ್ಷಣ ಅದೆಲ್ಲ ಹಾಕೊಂಡು ಹೋಗಬೇಕಂತ ಒಂದು ಬ್ಯಾಗ್ನ ತೊಗೊಂಬಂದಿರ್ತಾರೆ. ಆ ಬ್ಯಾಗ್ನಲ್ಲಿ ಮೇಲ್ ಸಾರಸ್ ಸ್ಕ್ರೀನ್ನ ಬಿಸಾಕ್ತಾರೆ. ಅದು ಹೇಗೆ ಕಾಣುತ್ತೆ ಫೀಮೇಲ್ ಸಾರಸ್ ಸ್ಕ್ರೀನ್ಗೆ? ಟು ಲೈ ಲೈಕ್ ಅ ಡರ್ಟಿ ಲೆನನ್. ಯಾವುದೋ ಡರ್ಟಿ ಲೆನನ್ಗೆ ವಾಷಿಂಗ್ ಬ್ಯಾಗಲ್ಲಿ ಡರ್ಟಿ ಲೆನನ್ನ ಹಾಕಿರೋ ಥರ ಫೀಮೇಲ್ ಸಾರಸ್ ಸ್ಕ್ರೀನ್ಗೆ ಫೀಲ್ ಆಗ್ತಾ ಇದೆ. ಅದಾಯ್ತಾ ಫಸ್ಟ್ ಪ್ಯಾರಾಗ್ರಾಫ್. ಸೆಕೆಂಡ್ ಪ್ಯಾರಾಗ್ರಾಫು, ಒಂದು ಮೇಲ್ ಸಾರಸ್ ಸ್ಕ್ರೀನ್ ಇರುತ್ತೆ, ಅದು ಶಾರ್ಟ್ ಡೆಡ್ ಆದಮೇಲೆ ಇವರು ಹಂಟರ್ಸ್ ಏನಿರ್ತಾರೆ ಅದನ್ನ ಹೇಗೆ ಬ್ಯಾಗಲ್ಲಿ ಹಾಕ್ತಾರೆ ಅಂತ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಥರ್ಡ್ ಪ್ಯಾರಾಗ್ರಾಫ್ ನೋಡೋಣ. ಶಿ ಸರ್ಕಲ್ಡ್ ದ ಸ್ಕೈ ಇನ್ ಮೂಮೆಂಟ್ಸ್ ಆಫ್ ಗ್ರೇಸ್ ಓವರ್ ಹಿಸ್ ಡಿಸ್ಗ್ರೇಸ್ಫುಲ್ ಎಂಡ್. ಶಿ ಸರ್ಕಲ್ಡ್ ದ ಸ್ಕೈ ಅಂದರೆ ಈಗ ಫೀಮೇಲ್ ಸಾರಸ್ ಸ್ಕ್ರೀನ್ಗೆ ತುಂಬ ಬೇಜಾರಾಗಿದೆ. ಸೊ ಸ್ಕೈನ ಸರ್ಕಲ್ ಮಾಡ್ತಾನೆ ಇದೆ, ಅದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೆ ಇನ್ ದ ಮೂಮೆಂಟ್ಸ್ ಆಫ್ ಗ್ರೇಸ್. ಮತ್ತು ಈಗ ಬೇಜಾರಾಗಿದೆ ಅಲ್ವಾ, ಓವರ್ ಡಿಸ್ಗ್ರೇಸ್ಫುಲ್ ಎಂಡ್ ಅಂದರೆ ಮೇಲ್ ಸಾರಸ್ ಸ್ಕ್ರೀನ್ ಡೆಡ್ ಆಗಿದೆ ಇವಾಗ. ಸೊ ಅದರ ನೋವನ್ನ ಅದು ಹೇಗೆ ತೋರಿಸ್ಕೋಬೇಕು? ಸೊ ಇಟ್ ಈಸ್ ಜಸ್ಟ್ ಸರ್ಕಲಿಂಗ್ ದ ಸ್ಕೈ. ದ ಕಿಲ್ಲರ್ಸ್ ವೆಂಟ್ ಅವೇ ಆ್ಯಂಡ್ ಶಿ ರಿಟರ್ನ್ ಟು ದ ಡೆತ್ ಸೀನ್. ಇವಾಗ ಕಿಲ್ಲರ್ಸ್ ಯಾರು ಹಂಟರ್ಸ್ ಕಿಲ್ ಮಾಡಿದ್ದಾರೆ ಮೇಲ್ ಸಾರಸ್ ಸ್ಕ್ರೀನ್ನ, ಅವರು ಹೋಗ್ಬಿಡ್ತಾರೆ, ಅವ್ರು ಕೆಲಸ ಮುಗಿತು ಅಲ್ವಾ, ಅವ್ರು ಹೋಗ್ತಾರೆ. ಆಮೇಲೆ ಫೀಮೇಲ್ ಸಾರಸ್ ಸ್ಕ್ರೀನ್ ಮತ್ತೆ ಆ ಸೀನಿಗೆ ಬರುತ್ತೆ, ಎಲ್ಲಿ ಡೆತ್ ಸೀನ್ ಆಗಿರುತ್ತೆ ಅಲ್ಲಿಗೆ ಮತ್ತೆ ಬರುತ್ತೆ. ವಿತ್ ಡ್ರಿಫ್ಟ್ ದಟ್ ಇನ್ಸ್ಕ್ರಿಡಿಬಲ್ ವಿತ್ ಇಟ್ಸ್ ಇಂಟೆನ್ಸಿಟಿ ಇನ್ ಡಾಟ್ಸ್ ಆ್ಯಂಡ್ ಪಿಟ್ ಲೈಕ್ ಅ ಮಾಸ್ ಕೋಡ್ ಆಫ್ ಬರ್ಡ್ಸ್ ಸಾರೋ ಟ್ರಾನ್ಸ್ಮಿಟೆಡ್ ಟು ದ ಏರ್. ಅದು ತುಂಬ ಬೇಜಾರಾಗಿರುತ್ತೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಅಲ್ಲಿ ಆ ಜಾಗಕ್ಕೆ ಬಂದು ಮತ್ತೆ ಕುತ್ಕೊಳ್ಳುತ್ತದು. ವಿತ್ ಹರ್ ಬೀಕ್ ಶಿ ಕಿಸ್ಡ್ ಅ ಫ್ಯೂ ಫೆದರ್ಸ್. ಅದ್ರ ಬೀಕ್ ಇರುತ್ತಲ್ವಾ, ಬೀಕಿಂದ ಫೆದರ್ಸ್ ಇನ್ನೂ ಫೆದರ್ಸ್ ಇರುತ್ತಲ್ವಾ ಮೇಲ್ ಸಾರಸ್ ಸ್ಕ್ರೀನ್ದು, ಆ ಫೆದರ್ಸ್ನೆಲ್ಲ ಕಿಸ್ ಮಾಡುತ್ತೆ. ಅದು ಕಿಸ್ ಮಾಡಿಬಿಟ್ಟು ಪಿಕ್ಡ್ ದ ಒನ್ ದಟ್ ವಿಂಡ್ ಹ್ಯಾಡ್ ನಾಟ್ ಟೇಕನ್ ಅವೇ. ಯಾವುದು ಈಗ ಫೆದರ್ಸ್ ಅಂದರೆ ಗೊತ್ತು ನಿಮಗೆ ಎಷ್ಟು ಲೈಟ್ ವೇಟ್ ಇರುತ್ತೆ ಅಂತ. ಯಾವ್ಯಾವ ಫೆದರ್ಸ್ ಇನ್ನೂ ಅಲ್ಲೇ ಇತ್ತು, ಗಾಳಿಯಿಂದ ಅದು ಯಾವ್ದು ಹಾರು ಹೋಗಿರಲಿಲ್ಲ, ಆ ಫೆದರ್ಸ್ನೆಲ್ಲ ಇದು ತೊಗೊಂಡು ಆ್ಯಂಡ್ ಸ್ಯಾಟ್ ಟು ಹ್ಯಾಚ್, ಅದನ್ನು ಹ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗೊತ್ತಲ್ವಾ ಕ್ರೇನ್ಸ್ ಎಲ್ಲ, ಬರ್ಡ್ಸ್ ಕ್ರೇನ್ಸ್ ಎಲ್ಲ ಹೇಗೆ ಹ್ಯಾಚ್ ಮಾಡುತ್ತೆ ಅಂತ. ದ ಬ್ಲಡ್ ಸ್ಟೇನ್ ಫೆದರ್ಸ್ ಇಂಟು ಅ ಟಾಡ್ಲಿಂಗ್ ಚಿಕ್. ಅಂದರೆ ಅದ್ರ ತಲೆಯಲ್ಲಿ ಏನಿದೆ ಅಂದರೆ, ಅಕಸ್ಮಾತ್ ನಾನು ಏನಾದರೂ ಇವಾಗ ಹ್ಯಾಚ್ ಮಾಡೋಕೆ ಕೂತ್ಕೊಂಡ್ರೆ ಮೋಸ್ಟ್ಲಿ ನನ್ನ ಪಾರ್ಟ್ನರ್ ಮತ್ತೆ ವಾಪಸ್ ಬರ್ಬೋದೇನೋ ಅಂತ ಅದು ಯೋಚನೆ ಮಾಡ್ತಿದೆ. ಆದರೆ ಅದು ಬರಲ್ಲ, ಅದು ಎಲ್ಲರಿಗೂ ಗೊತ್ತು ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಅಷ್ಟೊಂದು ಜಿರ್ಫಲ್ಲಿದೆ ಅದು ಇವಾಗ. A wave of seas that she had never seen came to her from far away and carried her to him. ಅಂದರೆ ವೇವ್ ಆಫ್ ಸೀಸ್ ಅಂತ ಹೇಳ್ತಾರೆ, ಬಟ್ ಸೀಸೇ ಆಗಿಲ್ಲ ಇಲ್ಲಿ. ಯಾಕಂದರೆ ನಿಜವಾದ ಸೀಸಿಂದ ಸಾರಸ್ ಸ್ಕ್ರೀನ್ ಯಾವತ್ತೂ ಸಾಯಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾರಸ್ ಸ್ಕ್ರೀನ್ ಅಲ್ಲೇ ಅಲ್ವಾ ಬದುಕೋದು, ಅಂದರೆ ನೀರಿರೋ ಜಾಗದಲ್ಲೇ ಅಲ್ಲ ಅದಿರೋದು. ಸೊ ನೀರಿಂದ ಅದು ಸಾಯಕ್ಕೆ ಸಾಧ್ಯ ಇಲ್ಲ. ವೇವ್ ಆಫ್ ಸೀಸ್ ಅಂದರೆ
ಇಟ್ ಮೇ ಬಿ ಜಿಫ್ ಬಿಕಾಸ್ ಮೇಲ್ ಸಾರ್ ಸ್ಕ್ರೀನ್ ಅದ್ರ ಜೊತೆಗಿದ್ದಾಗ ಅದು ಯಾವತ್ತೂ ನೋವನ್ನ ನೋಡಿರಲ್ಲ. ಬಟ್ ಒಂದೇ ಸತಿ ಮೇಲ್ ಸಾರ್ ಸ್ಕ್ರೀನ್ ಇಲ್ಲ ಅಂದ ತಕ್ಷಣ ಅದು ತುಂಬ ನೋವಾಗಿದೆ ಇವಾಗ ಅಲ್ವಾ. ಅದರಿಂದ ಅದು ಊಟ ತಿಂಡಿ ಎಲ್ಲನೂ ಬಿಟ್ಟು ಒಂಥರ ಡಿಪ್ರೆಷನ್ಗೆ ಹೋಗೋ ಥರ ಫಿಮೇಲ್ ಸಾರ್ ಸ್ಕ್ರೀನ್ ಆಗಿರುತ್ತೆ. ಅದರಿಂದ ಕ್ಯಾರಿಡ್ ಹರ್ ಟು ಹಿಮ್ ಅಂದರೆ ಮೇಲ್ ಸಾರ್ ಸ್ಕ್ರೀನ್ ಕೂಡ ಇವಾಗ ಅದ್ರ ಜೀವನ ಕಳ್ಕೊಳ್ಳುತ್ತೆ. ಕ್ಯಾರಿಡ್ ಹರ್ ಟು ಹಿಮ್ ಮೇಲ್ ಸಾರ್ ಸ್ಕ್ರೀನ್ ಫೀಮೇಲ್ ಸಾರ್ ಸ್ಕ್ರೀನ್. ಮೇಲ್ ಸಾರ್ ಸ್ಕ್ರೀನ್ ಇವಾಗ ಡೆತ್ ಆಗಿಬಿಟ್ಟಿದೆ ಅಲ್ವಾ. ಫೀಮೇಲ್ ಸಾರ್ ಸ್ಕ್ರೀನ್ ಕೂಡ ಮೇಲ್ ಸಾರ್ ಸ್ಕ್ರೀನ್ ಹತ್ರ ಹೋಗುತ್ತೆ. ಶಿ ವೆಂಟ್ ಅವೇ ಬಿಯಾಂಡ್ ಹ್ಯೂಮ್ ವರ್ಡ್ಸ್, ಬಿಯಾಂಡ್ ದ ಲೆಜೆಂಡ್ಸ್ ಆಫ್ ಫ್ಯಾಬಲ್ಸ್, ಬಿಯಾಂಡ್ ದ ಲೆಜೆಂಡ್ಸ್ ಆಫ್ ಹ್ಯೂಮನ್ ಲವ್. ಎಲ್ಲನೂ ಬಿಟ್ಟು ಎಲ್ಲರೂ ಬಿಟ್ಟು ಅದರ ಪಾರ್ಟ್ನರ್ ಹತ್ರ ಆಯ್ತು ಮತ್ತು ಲಾಸ್ಟಿಗೆ ಹೋಗ್ಬಿಡುತ್ತೆ ಅಂತ ಈ ಪೊಯಮ್ ಹೇಳ್ತಾ ಇದೆ. ಓಕೆನಾ, ಅರ್ಥ ಆಯ್ತಾ? ಈ ಪೊಯಮ್ ಇದು ಸ್ವಲ್ಪ ಇಂಪಾರ್ಟೆಂಟು, ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಅರ್ಥ ಆಯ್ತಾ ಪೊಯಮು? ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ತುಂಬ ಒಂಥರ ಈಸಿ ಪೊಯಮ್ ಇದು ಕೂಡ, ಕಷ್ಟ ಇಲ್ಲ, ಅರ್ಥ ಮಾಡ್ಕೋಬೇಕು ನೀವು. ಯಾಕಂದರೆ ಒಂದು ಸ್ವಲ್ಪ ಟ್ರಿಕ್ಕಿ ವರ್ಡ್ಸ್ ಇದೆ. ವರ್ಡ್ಸ್ನೆಲ್ಲ ಇಲ್ಲಿ ಗ್ಲಾಸರಿ ಕೊಟ್ಟಿದ್ದಾರೆ, ಗ್ಲಾಸರಿ ಸ್ವಲ್ಪ ರೆಫರ್ ಮಾಡಿ. ಯಾಕಂದರೆ ರಿಲ್ಯೂಕ್ಲೆಂಟ್ ಅಂದರೆ ಹೆಸಿಟೆಂಟ್, ನೆಕ್ಡ್ ಅಂದರೆ ಸ್ಟ್ರೆಚ್ಡ್ ಇಟ್ಸ್ ನೆಕ್ ಹೇಳಿದಲ್ವಾ. ಇಲ್ಲಿ ವರ್ಬ್ ರೀತಿ ಅದನ್ನು ಯೂಸ್ ಮಾಡಿದ್ದಾರೆ. ರಿಮ್ ಅಂದರೆ ಎಡ್ಜ್, ಹಂಬಲ್ಡ್ ಅಂದರೆ ಲೋವರ್ ದ ಡಿಗ್ನಿಟಿ ಆಫ್, ಕೋರ್ಸ್ ರಫ್, ಇನ್ಸ್ಕ್ರಿಡಿಬಲ್, ರೋಟ್ ಅವ್ರ ಕಟ್ ವರ್ಡ್ಸ್ ಆನ್ ಸಮಥಿಂಗ್. ಈ ಥರ ಕೆಲವೊಂದಿಷ್ಟು ಇದು ಸ್ವಲ್ಪ ದೊಡ್ಡದಿದೆ ನೋಡಿ, ಅರ್ಥ ಆಗುತ್ತೆ ಓದಿದ ತಕ್ಷಣ. ನೆಕ್ಸ್ಟ್ ಕ್ಲಾಸಲ್ಲಿ ಇದು ಕೆಲವೊಂದು ಕ್ವೆಶನ್ ಆನ್ಸರ್ಸ್ ಇದೆ, ಮತ್ತು ಇದರೊಳಗೆ ಈ ಪೊಯಮಿಂದ ಯಾವುದಾದ್ರು ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳ್ತೀನಿ. ಸೊ ಎಲ್ಲರಿಗೂ ಇದು ಅರ್ಥ ಆಗಿದೆ ಅನ್ಕೊತೀನಿ. ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಾ? ಮನಮೋಹನ್ ಸಿಂಗ್ ಬಗ್ಗೆ ಹೇಳ್ತೀನಿ ಕೇಳಿ. ಮನಮೋಹನ್ ಸಿಂಗ್, ಆನ್ ಆಫೀಸರ್ ಆಫ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಈಸ್ ಅ contemporary poet. His poems has been published in number of magazines. This poem is chosen from his book called ವಿಲೇಜ್ ಪೊಯಮ್ಸ್. ಈ ಪೊಯಮು ಯಾವ ಬುಕ್ಕಿಂದ ಸೆಲೆಕ್ಟ್ ಮಾಡಿರೋದು ಅಂದರೆ ವಿಲೇಜ್ ಪೊಯಮ್. ಕೇಳೋ ಚಾನ್ಸಸ್ ಇಲ್ಲ ಇದರೊಳಗೇನು, ಸುಮ್ಮನೆ ನಿಮ್ಮ ನಾಲೆಜಿಗೆ ಅಂತ ಇದನ್ನು ಕೊಡೋದು. ಓಕೆನಾ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕ್ವೆಶ್ಚನ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತೀನಿ. ಸೊ ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟು ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಅರ್ಥ ಆಗಿದ್ರೆ ತುಂಬ ಒಳ್ಳೆಯದು. ಸೊ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.